ಸಾವತ್ರಿ, ಹೌದು ನಿಮ್ಮನ್ ಕಡೆದಾಗ ಕೇಳ್ಕತೀನಿ. ನೀವು ನನ್ಗೊಂದು ತಾಳಿ ಕಟ್ಟಿ ನಮ್ಮೂರಿಗೆ ಬಂದು ನನ್ನ ಹೆಂಡತಿ ಅಂತ ಒಪ್ಕೊಳ್ಳಿ. ನಾನ್ ಪುನಃ ನಿಮ್ ಮುಖ ನೋಡಕ್ಕಿಲ್ಲ. ನಾನು ಎಲ್ಲೋ ಬದುಕತೀನಿ. ಇನ್ನೂರಿಗೆ ಬಂದು ನಿನ್ನ ಗಂಡ ಅಂತ ನಾನು ಒಪ್ಕೊಳ್ಳದ ಎಂದಿಗೂ ಸಾಧ್ಯ ಇಲ್ಲ. ನಿಮ್ಗೆಲ್ಲ ಹುಚ್ಚು. ನೀವೇ ಹಿಂಗೆ ಹೇಳ್ಬಿಟ್ರೆ ನಾನು ಹೋಗಿ ಊರ್ನೂರ್ ಎದುರಿಗೆ ನೆಣಕಬೇಕಾಯ್ತದೆ. ಹಂಗಂತ ನನ್ ಮಾತು ಕಟ್ ಬಂದಿದೆ. ಅದಲ್ಲ ಕಂತ ಪುರಾಣ. ನಾನಿರೋ ಪರಿಸ್ಥಿತಿಯಲ್ಲಿ ನನಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಮೊದಲಿನಿಂದ ಆಚೆ ಹೊರಟು. ನಿಮ್ಮ ಆಸೆ ಸಿಕ್ಕಿದ ಪಾಪಕ್ಕೆ ನಾನು ಹಿಂಗೆ ಸಾಯ್ಬೇಕಾ? ಇದನ್ನ ಅವತ್ತೇ ಯೋಚನೆ ಮಾಡ್ಬೇಕಾಗಿತ್ತು. ಇದ್ರಲ್ಲಿ ನಂದು ತಪ್ಪಿರ್ಬೋದು. ನಿಮ್ ತಪ್ಪು ಸ್ವಲ್ಪನೂ ಇಲ್ವಾ? ನಾನ್ ಮಾಡಿದ ತಪ್ಪಿಗೆ ನಾನು ದಿನ ಅನುಭವಿಸ್ತಾನೆ ಇದ್ದೀನಿ. ನೋಡು, ನನ್ನ ಕಣ್ಣು ನೆನೆಸ್ಕೋಬೇಡ. ಹೊರಟೋಗು, ಹೊರಟೋಗು. ಹೊರಟೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನನ್ಗೆ ಹೇಳ್ದೆ ಸಹಾಯ ಕೊಟ್ಟಿದ್ಯಾ? ಬಿಟ್ಟು ಬಿಡ್ತೀನ ನಿನ್ನ? ನಾನು ಹೋಗ್ತಿದ್ದಮ್ಮ, ನಾನು ಸತ್ತೋಗ್ತೀನಿ. ನಾನು ಹೇಳ್ದೆ ಕೇಳ್ದೆ ಹೋಗುವಂತದ್ದೇನು? ಅದು ಹೇಳೋದು ನಾನು ಬಿಡಕ್ಕಿಲ್ಲ. ಬೇಡ ಬಿಡಕ್ಕಿಲ್ಲ. ನಾ ಭೂಮಿ ಮ್ಯಾಗ ಬದುಕಿರ್ಬಾರ್ದು. ಎಲ್ಲಿಗೆ ಹೋಗ್ತೀಯ ನೀನು? ಬೇಡಪ್ಪ, ಇಲ್ಲ ಬೇಡ ಇವ್ರೇನೆಪ್ಪ ನನ್ ದೇವ್ರು. ಏನದು? ಹಣ ಎಷ್ಟು ಬೇಕು ನಿನಗೆ? ನಿನ್ ಹೇಸ್ಗೆ ದುಡ್ಡು ಆಸೆ ಪಟ್ಟು ಇಷ್ಟು ವರ್ಷ ನಾನು ಹುಚ್ಚನಾಗ ಅಲಿಲಿಲ್ಲ. ನನಗ್ ಬೇಕಾಗಿತ್ತು ಅಪ್ಪ. ನನ್ನ ಕರಳ ಬಗದು ಮಾಲೆ ಹಾಕೊಂಡ್ರು ನಾನ್ ನಿನ್ನ ಅಪ್ಪ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ. ಯಾಕೆ ಯಾಕೆ? ನನ್ನ ಜೈಲ್ಗೆ ಹಾಕಿ ದಿವಸದಿಂದ ನಾನ್ ನಿನ್ ಮಗ ಅಂತ ನಿನ್ ಮನಸ್ಸು ಒಪ್ಕೊಂಡ್ರು ನಿನ್ ನಾಲ್ಗೆ ಒಪ್ಕೋತಾ ಇಲ್ಲ ಅಲ್ಲ? ಆ ನಾಲ್ಗೆ ಏನ್ ಮಾಡ್ಬೇಕು? ನನ್ನ ಅಂತಸ್ತು, ಗೌರವ, ಶ್ರೀಮಂತಿಕೆ ಏನಂತ ತಿಳಿದೆ ನನ್ನ ಸವಾಸ ಮಾಡಿದ್ದು ಆ ಹೆಂಗಸಿನ ತಪ್ಪು. ಮುಚ್ಚುಬಾಯ್. ನಮ್ಮ ತಂದೆ ಒಂದು ಹುಲಿ ಅಂತ ತಿಳ್ಕೊಂಡು ಇಷ್ಟು ದಿವಸ ಹುಡುಕ್ತಾ ಇದ್ದಿದ್ದು ನನ್ನ ಮುಟ್ಟಾಳ್ತಾನ. ಇವತ್ತು ತಿಳಿಯಿತು ಅವನು ಹುಲಿ ಅಲ್ಲ, ಹುಲಿ ವೇಷದಲ್ಲಿರೋ ಗುಳ್ಳೆ ನರಿ ಅಂತ. ಒಬ್ಬ ಹೇಡಿನ ನನ್ನ ತಂದೆ ಅಂತ ಹೇಳ್ಕೊಳ್ಳೋಕು ನನಗೆ ಅವಮಾನ. ಜನಗಳಿಗೆ ಹೆದರೋದಿಗೆ ಸಾಯೋ ಅಂಜು ಬುರ್ಕರ ಹುಡುಕೋದ್ರಲ್ಲಿ ನನ್ನ ಆಯ್ತಾನ ಕಳ್ಕೊಂಡಲ್ಲ ಅಂತ ನನಗೆ ಹೇಸಿಗೆ ಆಗ್ತಾ ಇದೆ. ಔಟ್ ಹೌಸ್ ಅಲ್ಲಿರೋ ಹೆಂಗಸು ಈ ಹೇಡಿಗಿಂತ ಎಷ್ಟೋ ವಾಸಿ. ಅವಳಂತ ತೀರ ಹೆಂಗಸಿನ ಮಗನ ಹುಟ್ಟಿಸಿದ್ದಕ್ಕೆ ಆ ದೇವರಿಗೆ ಎಷ್ಟು ಕೈ ಮುಗಿದ್ರು ಸಾಲು. ಇನ್ಮೇಲೆ ಅವಳೇ ನನ್ನ ತಂದೆ, ಅವಳೇ ನನ್ನ ತಾಯಿ. ಅವಳು ನೆಮ್ಮದಿಗೋಸ್ಕರ ಬದುಕ್ತೀನಿ, ಅವಳು ನೆಮ್ಮದಿಗೋಸ್ಕರ ಸಾಯ್ತೀನಿ. ಸೋಮು, ಇದುವರೆಗೂ ನೀನು ಹೇಳಿದ್ದಲ್ಲ ನಿಜವಾ? ಆ ದುರ್ಗಮ್ಮ ನಾಣೆಗೂ ನಿಜ. ಹಾಗಾದ್ರೆ ನಾನೇ ನಿನ್ ತಂದೆ ಅಂತ ಯಾವಾಗ್ಲೇ ಆಗ್ಲಿ, ಎಲ್ಲೇ ಆಗ್ಲಿ, ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಯಾವಾಗ್ಲೇ ಆಗ್ಲಿ, ಎಲ್ಲೇ ಆಗ್ಲಿ, ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೂ ನೀನೇ ನನ್ನ ತಂದೆ ಅಂತ ಸತ್ಯವಾಗೂ ಹೇಳಲ್ಲ. ಇದೇ ಸತ್ಯನ ನೀನು ನನಗೆ ಮಾಡ್ಕೊಡ್ಬೇಕು. ಯಾವಾಗ್ಲೇ ಆಗ್ಲಿ, ಎಲ್ಲೇ ಆಗ್ಲಿ, ಯಾವ ಕಾರಣಕ್ಕೆ ಆಗ್ಲಿ ಯಾರಿಗೂ ನಾನೇ ನಿನ್ ತಂದೆ ಅಂತ ಸತ್ಯವಾಗ್ಲೂ ಹೇಳಲ್ಲ. ಏನ್ ಮಾಡ್ತೆ ಮಗ?
ಮಗ ಅಮ್ಮ ಸುಮು, ನೀನು ನನ್ನ ಮಗನ? ಸುಮು, ನೀನು ಸುಮು, ಸುಮು, ಬದುಕಿದೀಯಾ? ಸುಮು, ಸೋಮು, ಇದೇನು ಇದು? ಅರ್ಧರಾತ್ರಿ ಹೊತ್ತಿನಲ್ಲಿ ನೀನು ಹಾಡು ಕುಂಟ ಬೆಳಕರ್ದ್ಮೇಲೆ ಹಾಡ್ಬಾರ್ದಾ? ಬೆಳಕ್ ಹರಿದ್ಬಿಡ್ತು ತಾಯಿ, ನನ್ ಜೀವನದಾಗ ಬೆಳಕ್ ಹರಿದ್ಬಿಡ್ತು. ಇವಳೇ ನಮ್ಮಮ್ಮ ಅಂತ ಗೊತ್ತಾಗೋಯ್ತು. ನಿಮ್ಮಮ್ಮನ? ನಿನಗೆ ಅಮ್ಮ ಇದ್ದಾಳೆ, ನನಗೆ ಅಮ್ಮ ಇಲ್ವಲ್ಲೋ? ಏ ಬ್ರದರ್ ಅಂದ್ಮೇಲೆ ಇವಳೇ ನಿಂಗೂ ಅಮ್ಮ ಕಣೋ. ಸೀತಾ, 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 ಇದ್ಯಾರು ಗೊತ್ತಾ? ನಮ್ ತಾಯಿ, ನಮ್ಮಮ್ಮ. ಅದೇ ಹೂ. ಹಾ, ಅವತ್ತು ಹೂ ನಮ್ಮ, ಆಮೇಲೆ ಹೊಂದ್ಕೊಂಬಂದಮ್ಮ, ಈಗ ನನ್ನ ಹೆತ್ತಮ್ಮ. ಇವಳು ನನ್ನ ತಾಯಿ ಅಂತ ರಾತ್ರಿನೇ ಗೊತ್ತಾಯ್ತು. ಅಪ್ಪ ಸಿಕ್ತಿದ್ರೆ ಕತ್ತೆ ಬಲ ಹೋಯ್ತು. ನಮ್ಮಮ್ಮ ನನಗೆ ಸಿಕ್ಬಿಟ್ಲು. ಅಂದ್ರೆ ತಾಯಿ ಯಾರು ಅಂತ ನಿನಗೆ ಗೊತ್ತಾಗೋಯ್ತು, ತಂದೆ ಯಾರು ಅಂತ ನಿಮ್ ತಾಯಿ ಗೊತ್ತಿರ್ಬೇಕಲ್ಲ? ಅದ್ ಹೇಗಾದ್ರೂ ಹಾಳಾಗೋಗ್ಲಿ ಬಿಡಿ ಸರ್. ನಾವಿಬ್ರು ಆ ಸಾಹೇಬ್ರ ಮನೆ ಬಿಟ್ಟು ಹೊರಗೆ ಬಂದ್ಬಿಟ್ರು. ಒಳ್ಳೇದಾಯ್ತು. ಇದು ನಿನ್ ಮನೆ ತಾನೇ? ತಾಯಿ ಜೊತೆ ಹಾಯಾಗಿದ್ದು ಬಿಡು. ಎಲ್ಲಾದ್ರೂ ಉಂಟೆ ಸರ್. ನಾನೊಂದು ಗುಡಿಸ್ಲಾದ್ರೂ ಕಟ್ಬೇಕು, ದುಡ್ಡು ತರಬೇಕು. ತಂದಿದ್ರಲ್ಲಿ ನನ್ನ ತಾಯಿ ಸಾಕ್ಬೇಕು. ಏನೇ ಪುರುಷೋತ್ತಮ, ಇದ್ದಕ್ಕಿದ್ದ ಹಾಗೆ ಒಂದ್ ನಿಮಿಷ ಸ್ವಲ್ಪ ಬರ್ತೀಯಾ? ಯಾಕೆ ಗಾಬರಿ ಆಗಿದ್ಯಾ? ಒಳಗೆ ಹೋಗೋಣ. ಬಾಮ್ಮ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಆಯ್ತಾ ಆಯ್ತಾ? ನೀನೇ ಅಪ್ಪ ಅಂತ ಅವನಿಗೆ ಗೊತ್ತಾಗೋತೆ. ನೀನ್ ಎದೆ ಮೇಲಿನ ಹುಲಿ ಹಚ್ಚೆ ನಾವು ನೋಡ್ಬಿಟ್ನೆ. ಪುರುಷೋತ್ತಮ, ಅವನು ಒಬ್ಬ ಹೆಣ್ಮಗಳನ್ನ ಕರ್ಕೊಂಡ್ಬಂದು ಇವಳೇ ನನ್ನ ತಾಯಿ, ಅವಳಿಗೋಸ್ಕರ ನಾನು ಬಾಳ್ತೀನಿ ಅಂತ ಹೇಳ್ತಾನಲ್ಲಯ್ಯ. ಯಾರವಳು? ನೀನ್ ಹೆಂಡ್ತಿನ? ಇಲ್ಲ. ನೀನ್ ಕೈ ಕೊಟ್ಟು ಬಂದಿಯಲ್ಲ ಆ ಹಳ್ಳಿ ಹೆಂಗ್ಸ? ಹೌದು. ನೋಡಯ್ಯ ಪುರುಷೋತ್ತಮ, ಗಾಡ್ ಈಸ್ ವೆರಿ ಗ್ರೇಟ್ ಐಸೆ. ನೋಡ್ದ್ಯಾ ನಾಟಕ ಹೇಗೆ ಆಡ್ಸ್ಬಿಟ್ಟ? ಕಥೆನ ತಿರುಗಿಸಿದವನೇನೋ ನೀನೇ, ಆದ್ರ ಮುಕ್ತಾಯ ಅವಂದೇ ಆಗೋಯ್ತಲ್ಲಯ್ಯ. ಸಾಕ್ ಸುಮ್ಮನೆ. ಅವರಿಬ್ಬರ ಕೈಲಿ ಪ್ರಮಾಣ ಮಾಡಿಸ್ಕೊಂಡು ಈ ವಿಷಯ ಹೊರಗೆ ಬರ್ದ ಹಾಗೆ ಅವ್ರ ಬಾಯಿಗಳನ್ನ ಬಲವಾಗಿ ಹೊಲ್ದು ಬಿಟ್ಟಿದ್ದೀನಿ. ಶಬಾ, ನೀನು ಒಳ್ಳೆ ಸಿನಿಮಾ ಕತೆ ಬರೆಯೋನು ಕಣೋ. ಸರಿ, ನಾನಿಂದೇನಮ್ಮ ಹೇಳು. ನೀನು ಅವರಿಬ್ಬರಿಗೂ ಯಾವ ರೀತಿ ಸಹಾಯನ ಮಾಡಬಾರ್ದು. ಅವರು ನಿನಗೆ ಹೆಂಡತಿ ಮಕ್ಕಳು ಕೇಳ್ತಾರೆ, ನೀನ್ ಹೇಳುವಾಗ ಕೇಳಬೇಕು ಅಂತ ನನಗೇನು ಸೀಟೆ? ಲೇ ರಂಗನಾಥ, ನೀನ್ ನನ್ನ ಸ್ನೇಹಿತ ಅಲ್ವೇನು? ನಿನ್ನಿಂದ ತಾನೇ ನಾನು ಸ್ಥಿತಿಗೆ ಬಂದಿರೋದು. ಹೌದಲ್ವೇ? ಹೋಗ್ಲಿ ಬಿಡು, ನಾನು ಅವ್ರಿಗೆ ಯಾವ ರೀತಿ ಸಹಾಯನೂ ಮಾಡಲ್ಲ. ನಿನ್ನ ಮನೆಯಲ್ಲಿ ಅವ್ರಿಗೆ ಆಶ್ರಯ ಕೊಡ್ಕೂಡ್ದು. ನಾನು ಆಶ್ರಯ ಕೊಡ್ತೀನಿ ಎಂದು ಅವ್ರಿಗೆ ಬೇಡವಾಗಿದಿಲ್ಲಯ್ಯ. ಹಲೋ ಬ್ರದರ್. ಹಲೋ ಬ್ರದರು. ಇದು ನನ್ನ ವೇಣಿ ಮದುವೆ ಲಗ್ನ ಪತ್ರಿಕೆ. ಖಂಡಿತ ಬಂದು ವಧುವರನ್ನ ಹರಿಸ್ಬೇಕು. ಶ್ಯೂರ್ ಮಂಜು, ಬೇಗ ನಿಮ್ಮ ಅಪ್ಪನ 20 ಮೊಮ್ಮಕ್ಕಳಾಗಿ. ಬ್ರದರ್, ತಗೋ ಲಗ್ನ ಪತ್ರಿಕೆ. ಒಂದಿನ ಮುಂಚೆನೆ ಬಂದು ಆಗಿ ಮದುವೆಯಲ್ಲೇನು ಗಲಾಟೆ ಆಟಾಗಿ ನೋಡ್ಕೋಬೇಕು. ನನ್ನ ಬ್ರದರ್ ಮದುವೆ ಗಲಾಟೆನ ಮುರಿದ್ರೆ ನಡ ಮುರಿದೋಗ್ಬೇಕು. ಇದೆಲ್ಲ ನಿಮ್ಮ ಅಪ್ಪನಿಗೆ ಗೊತ್ತೇನೋ? ಇದೇ ಕಡೆ ಲಗ್ನ ಪತ್ರಿಕೆ ನಮ್ಮಪ್ಪನ್ಗೆ ಅಂತ ಬರ್ದಿಟ್ಟಿದ್ದೀನಿ. ಇಲ್ಲೇ ನಿಮ್ಮಪ್ಪನ ಜೊತೆ ಮಾತಾಡ್ತಾ ಇದಾರಂತೆ. ಬೇಗ ಹೊರಗೆ ಬಂದ್ರೆ ಇಲ್ಲೇ ಕೊಡ್ತೀನಿ, ಬರ್ಲಿಲ್ಲ ಪೋಸ್ಟ್ನಲ್ಲಿ ಕಳಿಸ್ತೀನಿ. ನಿಮ್ ಮದ್ವೆಗೆ ಇಷ್ಟ ಯಾಕೋಸ್ಕರ? ನನ್ನೇನ್ ಕೇಳ್ತೀಯ? ಏನೇನ್ ಕೇಳು. ಬಂದು ಆಶೀರ್ವಾದ ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ಮರದ ಕಡೆ ಒಳ್ಳೆ ಬ್ಯಾಗ್ ನಿಂತ ನಿಂತಿದೆಯಲ್ಲ. ತಗ ಅಳಿವ ಯಾಕೆ ಕೊಟ್ಟ?
ಬಿಟ್ರೆ ಋಣ ಆರ್ಗೋಯ್ತಾ? ನನ್ನ ಪಾಲನ್ನು ಅಳಿಯೋ ಗಟ್ಟಿಯಾಗೋವನೇ. ಏನೋ ಬಂದಿದೆಯಲ್ಲ ಅಂತ ಸಂತೋಷ ದೊಡ್ಡ ಮಾತಾಡ್ತಾನೆ ಹಾಕಿದ್ದೆ. ಋಣ ಇಲ್ಲ ಹೋಗು. ಜನಕ್ಕೆ ತಲಾ 2 ಲಕ್ಷ ರೂಪಾಯಿ ಆದ್ರೂ ಬರಬೇಕು. ಒಂದು ಪೈಸಾನ ಕೊಡಲ್ಲ. ಸರಸ್ವತಿ ಟೆಕ್ಸ್ಟೈಲ್ಸ್ಗೆ ನಿಮ್ಗೆ ಯಾವ ಸಂಬಂಧ? ಹಣ ಕೇಳಕ್ ನೀವ್ಯಾರು? ನಮ್ದು ಯಾರು ಹಂತಿ? ನಾವು ಡೈರೆಕ್ಟರ್ 5 ಮೀಟಿಂಗ್ಗಳನ್ನ ಅಟೆಂಡ್ ಮಾಡಿದಿರೋ ಡೈರೆಕ್ಟರ್ಗಳನ್ನ ನಾನು ಡಿಸ್ಮಿಸ್ ಮಾಡಿದ್ದೀನಿ. ವೆಂಕಟರಮಣ ನೀವೇ ನಾವು ನಾನು ಒಂದು ಮೀಟಿಂಗ್ ಮಾತ್ರ ಬರಲಿಲ್ಲ. ಅದನ್ನ ಕೋರ್ಟಲ್ಲಿ ಬಂದು ಪ್ರೂವ್ ಮಾಡು. ಫಸ್ಟ್ ಆಫ್ ಆಲ್ ಎವ್ರಿಬಡಿ ಗೆಟ್ ಔಟ್ ಫ್ರಮ್ ಹಿಯರ್. ಪುರುಷೋತ್ತಮ್, ಅಲ್ಲಾ ಕಿ ಕಸಂ. ಸೆಕ್ಯೂರಿಟಿ. ಪುರುಷೋತ್ತಮ್, ನಾವು 4 ಜನ, ನೀನು ಒಬ್ಬ. ನಾನ್ 4 ಹೆಣಗಳನ್ನ ಒಟ್ಟಿಗೆ ಹೊರಬಲ್ಲೆ. ಗೆಟ್ ಲಾಸ್ಟ್. ಚಲೋ. ಗುಡ್ ಮಾರ್ನಿಂಗ್ ಮಾವ. ಮಾವ ಸೊಸೆಯಾಗ ವಿವೇಕ ಇಲ್ದೇ ಇದ್ರೆ ಹೋಗ್ಲಿ. ಈ ನೋಟಿಸ್ ಕಳಿಸಿ ಹೀಗೆಲ್ಲ ಮಾವನ್ ಮರ್ಯಾದೆ ಕೊಡೋದು? ನೋಟಿಸ್ ಕೊಡೋದು ನನ್ನ ಉದ್ಯೋಗ ಮಾವ. ಪುನಃ ನನ್ನ ಮಾವ ಅಂತ ಕರಿಬೇಡ. ಸಾರಿ ಮಿಸ್ಟರ್ ಪುರುಷೋತ್ತಮ್. ನಾವು ಲುಕ್, ನನ್ ಸ್ವಾಧೀನದಲ್ಲಿರೋ ಭಾರಿ ಆಸ್ತಿನ ಮಗ ಮಂಜಿಗೆ ವಹಿಸ್ಕೊಡ್ತೀಯಾ ಇಲ್ವಾ ಅಂತ ಕೇಳಕ್ಕೆ ನೀನ್ ಯಾರು? ನಿಮ್ ಮಗನ ಅಡ್ವೊಕೇಟ್. ನೀನ್ ನಾನು ಏನ್ ಮಾಡ್ಬಲ್ಲೆ? ಅದು ಕೋರ್ಟ್ ನಲ್ಲಿ ತೀರ್ಮಾನ ಆಗುತ್ತೆ. ಈ ಆಸ್ತಿ ಎಲ್ಲ ನನಗ್ ಸೇರಿದ್ದು. ಹಾಗಂತ ಕೋರ್ಟ್ ಹೇಳಿ ನನ್ ಕಕ್ಷಿದಾರ ಒಪ್ಕೋತಾನೆ. ಏನಯ್ಯ ಬಿಸಿ ಬಿಸಿ ಆರ್ಗ್ಯುಮೆಂಟ್ ನಡೀತಾ ಇದೆ? ರಘುನಾಥ, ಏನೇ ಅದಲ್ಲ, ನಿನ್ನ ಮಗಳು ನನ್ನ ಮಗನ ಪರವಾಗಿ ನನಗೆ ಲಾಯರ್ ನೋಟಿಸ್ ಕಳಿಸಿದಾಳೆ. ಸತ್ಯ, ಎಲ್ಲಿ ಮರೆತು ನಾನೇ ನಿನಗೆ ಲಾಯರ್ ನೋಟಿಸ್ ಕಳಿಸ್ಬಿಟ್ನೋ ಅಂತ ಭಯ ಆಯ್ತು ನನಗೆ. ಏನಮ್ಮ, ಮೊನ್ನೆ ನೀನ್ ನನಗೆ ತೋರಿಸ್ತಿಲ್ಲ ವಿಲ್ಲು, ಅದಕ್ಕೆ ಸಂಬಂಧಪಟ್ಟ ವ್ಯವಹಾರನೋ ಇದು? ಹೌದರಿ. ಪುರುಷೋತ್ತಮ, ಬಾರಯ್ಯ ಇಲ್ಲಿ. ಹಲೋ, ಅಡ್ವೊಕೇಟ್ ಸೀತಾ ಹಿಯರ್. ಹಾ, ಅಲ್ಲೇ ಇರಿ, 10 ನಿಮಿಷದಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ. ಓಕೆ, ಬಾಯ್. ನಂಬರ್ 1, ನಿಮ್ಮಪ್ಪ ಬರೆದು ಬಿಲ್ನಲ್ಲಿ ನನ್ನ ಮಗನ ಹೊಟ್ಟೆನಲ್ಲಿ ಹುಟ್ಟು ಮೊದಲನೇ ಗಂಡು ಮಗನಿಗೆ ನೀಲ್ಕಂಡ ಆಸ್ತಿ ಎಲ್ಲ ಸೇರ್ಬೇಕು ಅಂತ ಇದೆ. ನಂಬರ್ 2, ನನ್ನ ಅಧಿಕೃತ ಮೊಮ್ಮಗ ಇಷ್ಟಪಟ್ರೆ ಬೇರೆ ಯಾರಿಗ ಬೇಕಾದ್ರೂ ಕೊಟ್ಟು ಬಿಡಬಹುದು ಅಂತಲೂ ಇದೆ. ನಂಬರ್ 3, ನಿಮ್ಮ ಅಪ್ಪನಿಗೆ ಬಹಳ ಮುಂದಾಲೋಚನೆ ಇತ್ತು ಅಂತ ಕಾಣಿಸುತ್ತೆ ಕಣಿಯ. ನಿನ್ನ ತೂಕ ಅಳತೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಿತ್ತು ಅವ್ರಿಗೆ. ಅಂದ್ರೆ ಆ ಆಸ್ತಿನ ಮಂಜುನಾಥನ ಇಷ್ಟಕ್ಕೆ ವಿರುದ್ಧವಾಗಿ ಯಾರು ಏನು ಮಾಡಕ್ಕಾಗಲ್ಲ. ಲೋ ರಂಗನಾಥ, ನಾನ್ ಕೋರ್ಟ್ ಹೋದ್ರು ಗೆಲ್ಲಕ್ಕಾಗಲ್ವಾ? ಆಗೋದೇ ಇಲ್ಲ. ಆಗೋದಿಲ್ಲ ಅಂತ ಹೇಳ್ಬಿಡಕ್ಕೆ ನಾನು ನಿನ್ನ ಲಾಯರ್ ಆಗಿರೋದು. ಏನಾದ್ರೂ ಮಾಡಿ ಕೇಸ ಗೆಲ್ಲಬೇಕು. ಏನಾದ್ರು ಮಾಡಿ. ಅದೇ ಸರಿ, ಬೇರೆ ದಾರಿನೇ ಇಲ್ಲ. ಏನ್ ಮಾಡ್ಲಿ, ನಾನ್ ಹೇಳ್ದ ಹಾಗೆ ನೀನ್ ಕೇಳೋಲ್ವಲ್ಲ. ಲೇ 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 ನೀನ್ ಹೇಳ್ದಾಗ ಕೇಳ್ತೀನಿ ಕಣೋ. ಆ ಮಗ ಲಾಂಡ್ರಿ ಗಲ್ಲ ಮೇಲೆ ಕೂತ್ಕೊಂಡು ಕತ್ತೆ ಕೈಲಿ ನನ್ ಒದಿಸ್ತಾ ಕಣೋ. ಲೋ ರಂಗನಾಥ, ಅವನು ಒಬ್ಬ ಮಗನೇ. ಯಾರು ಮಂಜುನೆ? ಅಂದ್ರೆ ವಿಷಯ ಇಷ್ಟುದ್ದಕ್ಕೆ ಬೆಳೆದು ಬಿಡ್ತಾ. ಸರಿ, ಮಂಜುಗೆ ಈಗ ಎಷ್ಟು ವಯಸ್ಸು? 23. 23 ಹಾಗಾದ್ರೆ ಒಂದು ಕೆಲಸ ಮಾಡು. ಹಾಗಾದ್ರೂ ಮಾಡಿ ನೀನ್ ಗೆಲ್ಲೇಬೇಕು. ನಿನ್ನ ಆಸ್ತಿ ಕೈ ಬಿಟ್ಟು ಹೋಗ್ಬಾರ್ದು. ಅಷ್ಟೇ ತಾನೇ? ಹೌದು. ದಾರಿ ಬಿಡು. ಏನು? ಆ ಸಾವಂತ್ರಿನ ಹೋಗಿ ನೋಡು, ಅಕ್ಕರಿಂದ ಒಂದು 4 ಮಾತಾಡು, ನಂಬೋ ಹಾಗೆ ಮಾಡು. ಅವಳ ಕತ್ತಿಗೆ ತಾಳಿನೂ ಕಟ್ಟಿಬಿಡು. ಅವಳು ಹುಟ್ಟಿದ ಮಗ ತಾನೇ ಸೋಮು, ಅವನೇ ನಿನ್ನ ಮೊದಲನೇ ಮಗ ಜಮಾಯಿಸು. ಯೇಶ್ ಯೇಶ್ ಲೇ, 4 ಕಣಿ ವಿಷ ತಂದು ಕುಡ್ದು ಸತ್ತೋಗಂತ ಹೇಳು. ಅಪ್ಪನ ಮಗಳು ಸೇರ್ಕೊಂಡು ಪಿತೂರಿ ಮಾಡ್ತೀರೇನ್ರೋ? ಗುಡ್ ಬಾಯ್. ನಿಜವಾಗ್ಲೂ ಇದೇ ವಿನ್ನಿಂಗ್ ಪಾಯಿಂಟ್. ಹೇಳಿದ್ರೆ ನಂಬೋಲ್ವಲ್ಲ ಜನ. ವಿನಾಶಕಾಲೇ ವಿಪರೀತ ಬುದ್ಧಿ. ಸಾವಂತ್ರಿ, ನಿನಗೆ ಮದುವೆ ಆಗಿದ್ಯಾ? ಇಲ್ಲ. ಯಾಕೆ? ಮೊದಲೇ ತಾಳಿನ ನಾನೇನು ಕಟ್ಬಿಡ್ತೀನಿ, ಆಮೇಲೆ ಬೇರೆ ಮಾತು. ನನ್ ಕಾಯ್ತಾ ಇರೋದು ನಿಜ ಸಾವಂತ್ರಿ,
ಈಗ ನನ್ ಬುದ್ಧಿ ಬಂತು. ನೀನೇ ನಿಜವಾದ ಹೇಳ್ತೀನಿ. ದೊರೆ, ಈಗ ನಿನಗೆ ನನ್ ಮೇಲೆ ಕೋಪನೇ ಇಲ್ಲ ಅಂತ ಕಾಣುತ್ತೆ. ಈ ನಿಮಿಷದಿಂದ ನೀನೇ ನನ್ ಹೇಳ್ತಿ, ನಾನೇ ನಿನ್ ಗಂಡ ಅಲ್ಲ? ನಿಮಿಷದಿಂದ ಯಾಕೆ ದೊರೆ? 7 ಜನ್ಮಕ್ಕೂ ನೀವೇ ನನ್ ದೊರೆ. ಹೌದು ತಾನೇ? ನಿನ್ನಿಂದ ನನ್ಗೊಂದು ಉಪಕಾರ ಆಗ್ಬೇಕಲ್ಲ. ಹಂಗೆಲ್ಲ ಹೇಳ್ಬೇಡಿ, ಸುಮ್ಮನೆ ಹೇಳಿ. ಏನಿಲ್ಲ, ನನಗೂ ನನ್ನ ಮಗ ಮಂಜುಗೂ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. ಅವ್ರು ನಿನ್ನ ಕರ್ಸಿ ಕೇಳಿದ್ರೆ ಇವರೇ ನನ್ ಗಂಡ, ನಾನೇ ಇವ್ರ ಹೆಂಡತಿ ಅಂತ ಹೇಳ್ಬೇಕು. ಅಷ್ಟೇ ತಾನೆ? 1000 ಸಲ ಬೇಕಾದ್ರೂ ಹೇಳ್ತೀನಿ. ಹಾಗೇನೆ ನಿನ್ನ ಮಗ ಸೋಮು ಇದಾನಲ್ಲ, ನನ್ನ ಹತ್ರ ಮಗ ಸೋಮ. ಇರ್ಬೋದು ಇರ್ಬೋದು ಇರ್ಬೋದು. ಅವನನ್ನು ಕರ್ಸಿ ಕೇಳಿದ್ರೆ ಅವನು ಹಾಗೇನೆ ಹೇಳ್ಬೇಕು. ನಾನು ಹೇಳ್ತೀನಿ. ಅಷ್ಟೇ ಸಾಕು, ಅಷ್ಟೇ ಸಾಕು. ಸಾವಿತ್ರಿ, ಇಂಥ ಮುತ್ತಿನಂತ ನನ್ನ ಹೆಂಡತಿ ಮಕ್ಕಳನ್ನ ದೂರ ಮಾಡಿದ ಪಾಪಿ ನಾನು. ನಿಮ್ ಹೆಸರು? ಸೋಮು. ನಿಮ್ ತಂದೆ? ಗೊತ್ತಿಲ್ಲ. ನಿಮ್ ತಂದೆ ಯಾರು ಅಂತ ಗೊತ್ತಿಲ್ವೋ ಅಥವಾ ಇಲ್ವೇ ಇಲ್ವೋ? ಗೊತ್ತಿಲ್ಲ. ಅವ್ರು ನಿಮ್ ತಂದೆ ಅಲ್ವಾ? ಇವ್ರು ನಮ್ಮಪ್ಪನ? ಅಯ್ಯಯ್ಯಪ್ಪ, ಇಷ್ಟು ದೊಡ್ಡ ಮನುಷ್ಯ? ಛೆ 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 ಛೆ, ಖಂಡಿತ ಅಲ್ಲ. ಇವನೇ ಎಲ್ಲದ? ಇವನೇ, ಇದೇ ಸೋಮನೆ 1 ವರ್ಷದಿಂದ ಇದೇ ಕೋರ್ಟ್ನಲ್ಲಿ ಅವನ ತಂದೆ ಎದೆ ಮೇಲೆ ಉಳಿ ಹಚ್ಚಿದೆ, ಅವನ್ನ ಹುಡ್ಕೊಂಡ್ ಬಂದಿದ್ದೇನಂದ. ರಂಗನಾಥ ಎಲ್ಲಿದ್ಯಾ? ಇಲ್ಲೇ ಇದ್ಯಾ? ಹೌದಾ ಅಲ್ವಾ ರಂಗನಾಥ? ಹೇಳು. ಮಗನ ಕೊಟ್ಟ ಪ್ರಮಾಣ ಅಂತ ಹಿಂಜರಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿ ಬಿಕಾರಿ ಆಗ್ಬೇಕಾಗತ್ತೆ. ಇಲ್ಲ, ನಾನ್ ಬಿಕಾರಿ ಆಗ್ಬಾರ್ದು. ಅಯ್ಯೋ ರಾನರ್, ಏನ್ ನೋಡಿ, ಹುಲಿ ಹಚ್ಚೆ ನೋಡಿ. ಓಕೆ ಸೋಮ, ಹುಲಿ ಹಚ್ಚೆ ನೋಡ, ನನ್ನ ಎದೆ ಮೇಲೆ ನೋಡ, ಇಲ್ಲಿ ನೋಡ. ಎದೆ ಮೇಲೆ ಹುಲಿ ಹಚ್ಚಿ ಇರೋರೆಲ್ಲ ನಮ್ಮ ಅಪ್ಪಂದ್ರಾಗ ಸಾಧ್ಯನಾ? ಅಲ್ಲ ಅಲ್ಲ, ಖಂಡಿತ ಅಲ್ಲ. ಲೇ ಲೇ ಲೇ, ನೀ ನನ್ನ ಅಪ್ಪ ಅಂತ ಒಪ್ಕೊಳ್ತಾ ನನ್ಗೇನು? ಈಗ ನಿಮ್ಮಮ್ಮ ಒಂದು ಕಟ್ಕಡೆಯಲ್ಲಿ ಹೇಳ್ತಾಳೆ, ನಾನೇ ಪುರುಷೋತ್ತಮನ ಹೆಂಡತಿ ಅಂತ ಒಪ್ಕೋತಾಳೆ. ಆಗ ನಿನ್ನಷ್ಟಿಗೆ ನೀನು ನನ್ನ ಮಗನೇ ಆಗ್ತೀಯ ಕಣಲೆ. ನಿನ್ ಸಾಕ್ಷಿ ಕಟ್ಕೊಂಡು ನನ್ಗೆ ಏನಾಗ್ಬೇಕು? ನಿನ್ ಸಾಕ್ಷಿ ಕಟ್ಕೊಂಡು ನನ್ಗೆ ಏನಾಗ್ಬೇಕು? ಹೋಗಲೇ. ಆರ್ಡರ್ 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 ಆರ್ಡರ್. ಮಿಸ್ಟರ್ ಪುರುಷೋತ್ತಮ್, ನೀವೇ ಹೀಗೆ ಉದ್ವೇಗ ಪಟ್ರೆ ಹೇಗೆ? ಪ್ಲೀಸ್ ಗೆಟ್ ಬ್ಯಾಕ್. ಸಾರಿ ಸರ್, ಆರ್ಡರ್ ಸರ್. ಸಾರಿ ಸರ್, ಆರ್ಡರ್ ಸರ್, ಆರ್ಡರ್ ಸರ್, ಸಾರಿ ಸರ್. ಸಾವಂತ್ರಿ, ಸಾವಂತ್ರಿ, ಸಾವಂತ್ರಿ. ನೀನು ಗಂಡ ತಗೊಂಡ್ಬಿಡು. ಅವ್ರು ಕೇಳೋದಕ್ಕೆಲ್ಲ ನಾನು ನಿನ್ ಗಂಡ ತಗೊಂಡ್ಬಿಡ. ಒಪ್ಕೊಂಡ್ಬಿಡು. ಒಪ್ಕೊತಾರೆ. ನಿಮ್ ಹೆಸರು? ನಿಮ್ಮೂರು? 25 ವರ್ಷಗಳ ಹಿಂದೆ ಸೊಂಡ್ಲಿಗಿ, ಈಗ ಬೆಂಗಳೂರು. ಓ, ರಾಮ ಎಲ್ಲಿದ್ರೆ ಸೀತೆ ಎಲ್ಲಿ ಅಂದ ಹಾಗೆ ನಿಮ್ ಯಜಮಾನ್ರದ್ದು ಯಾವ ಊರೋ ನಿಮ್ದು ಅದೇ ಊರು ಅಂತ. ಹಾ, ಇಟ್ಸ್ ಓಕೆ. ನಿಮಗ್ ಮದ್ವೆ ಆಗಿದ್ಯಾ? ಓ, ತಾಳಿ ಇದೆ. ನಿಮ್ ಯಜಮಾನ್ ಹೆಸರು? ಓ, ನಮ್ ದೇಶದ ಸಂಸ್ಕೃತಿ ಪ್ರಕಾರ ಹೆಂಡತಿ ಗಂಡನ ಹೆಸರು ಹೇಳ್ಬಾರ್ದು ಅಲ್ವೇ? ಎನಿವೆ, ಈ ಕೋರ್ಟ್ನಲ್ಲಿ ನಿಮ್ ಗಂಡ ಇದ್ದಾರಾ? ಹಾಗಾದ್ರೆ ಈ ಕೋರ್ಟ್ನಲ್ಲಿ ಅವ್ರಿಲ್ವೋ? No! 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 ನಿಜ ಹೇಳು, ನಿಜ ಹೇಳು. 25 ವರ್ಷಗಳ ಹಿಂದೆ ನಾನು ಹುಲಿ ಬೇಟೆ ಕಾಡಿಗೆ ಬಂದಿದ್ದೆ. ಜ್ಞಾನ ತಪ್ಪಿ ಬಿದ್ಬಿಟ್ಟೆ. ನೀನು ನನ್ನ ಮನೆ ಕರ್ಕೊಂಡೋಗಿ ಹುಷಾರ್ ಮಾಡ್ಬಿಟ್ಟೆ. ಆಮೇಲೆ ನಾನು ದುರ್ಗಿಗುಡಿಯಲ್ಲಿ ನೀನ್ ತಾಳಿ ಕಟ್ಟಿ ನಿನ್ ಮದುವೆ ಆದೆ. ಮದುವೆ ಆದೆ, ತಾಳಿ ಕಟ್ತೆ. ಯೋರ್ ಆನರ್, ಇವರು ಅನಾವಶ್ಯಕವಾಗಿ ಸಾಕ್ಷಿದಾರನ ಒತ್ತಾಯ ಮಾಡಿ ಬೆದರಿಸ್ತಾ ಇದ್ದಾರೆ. ಸೀತಾ, ನೀನು ಸುಮ್ಮನೆ ಇಲ್ವೋ ನೀನು? ಆರ್ಡರ್ ಆರ್ಡರ್. ಇದೇನ್ ಕೋರ್ಟೋ ತರಕಾರಿ ಮಾರ್ಕೆಟೋ? ಎಲ್ಲ ಬಿಟ್ಟು ನಿಮ್ಗಿಷ್ಟು ತಿಳಿಬಾರ್ದೆ. ನೋ ನೋ, ಪ್ಲೀಸ್ ಗೋ ಟು ಯುವರ್ ಸೀಟ್. ಸಾರಿ ಯುವರ್ ಆನರ್, ಸಾರಿ. ಐ ಆಮ್ ಸಾರಿ ಯುವರ್ ಆನರ್, ಐ ಆಮ್ ಸಾರಿ ಯುವರ್ ಆನರ್. ಯಾವ ಸಂಶಯಕ್ಕೂ ಆಸ್ಪದವಿಲ್ಲದ ಹಾಗೆ ಕೇಸನ್ನ ವಿಶದವಾಗಿ ತಮ್ಮ ಮುಂದಿಟ್ಟಿದ್ದೇನೆ. ಬಾಲ್ಯದಿಂದಲೂ ಅನುಭವಿಸ್ಕೊಂಡು ಬಂದಿರೋ ಸಕಲ ಐಶ್ವರ್ಯಗಳನ್ನ ತನ್ನ ಮಗನಿಗೆ ಬಿಟ್ಕೊಡ್ಲಾರ್ದೆ ದುರಾಸೆಯಿಂದ ಶ್ರೀ ಪುರುಷೋತ್ತಮ್ ರವರು ಈ ಕತೆ ಕಟ್ಟಿದ್ದಾರೆ.
ಆದ್ದರಿಂದ ನನ್ನ ಕಕ್ಷಿದಾರರಾದ ಶ್ರೀ ಮಂಜುನಾಥ್ ರವರ ಸ್ವಾಧೀನಕ್ಕೆ ಸಮಸ್ತ ಚರಸ್ಥಿರ ಆಸ್ತಿಗಳನ್ನು ಬಿಟ್ಟುಕೊಡುವಂತೆ ಸದರಿ ಪುರುಷೋತ್ತಮ್ ರವರಿಗೆ ತಾವು ಆದೇಶ ಕೊಡಬೇಕೆಂದು ಪ್ರಾರ್ಥಿಸಿಕೊಂಡು ನನ್ನ ವಾದವನ್ನು ಮುಗಿಸುತ್ತೇನೆ. ವಾದಿ ಪ್ರತಿವಾದಿಗಳ ಮತ್ತು ಸಾಕ್ಷಿಗಳ ಹೇಳಿಕೆಗಳಿಂದ ವಿಲ್ ಮೊದಲಾದ ದಾಖಲೆಗಳಿಂದ ಶ್ರೀ ಮಂಜುನಾಥ್ರವರ ತಾತಂದಿರಾದ ಶ್ರೀ ಮಂಜಯ್ಯ ಕೈತಾಳರ ಸಮಸ್ತ ಚರ ಸ್ಥಿರ ಆಸ್ತಿಗಳನ್ನು ವಾದಿಗಳಾದ ಶ್ರೀ ಮಂಜುನಾಥ್ರವರಿಗೆ ಈ ಕ್ಷಣದಿಂದ ವರ್ಗಾಯಿಸಬೇಕೆಂದು ಈ ಕೋರ್ಟ್ ತೀರ್ಮಾನ ಮಾಡಿ ಪ್ರತಿವಾದಿ ಶ್ರೀ ಪುರುಷೋತ್ತಮ್ರವರಿಗೆ ಆದೇಶ ನೀಡುತ್ತದೆ. ಕಂಗ್ರ್ಯಾಚುಲೇಷನ್ಸ್ ಮಂಜು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಡ್ಯಾಡಿ. ಯಾಕಡ್ಡ ಹತ್ಯ ಸರಿ ಬಿಡು. ಈ ಮನೆ ನನಗ್ ಸೇರಿತ್ತು. ಇಷ್ಟ ಇದ್ದವ್ರಿಗೆ ದಾರಿ ಬಿಡ್ತೀನಿ, ಇಷ್ಟ ಇಲ್ದವ್ರಿಗೆ ಅಡ್ಡ ಹಾಕಿ ಹಿಂದೆ ಕಳಿಸ್ತೀನಿ. Is it? All right. ಸ್ಟಾಪ್ ಇಟ್. ಈ ಕಾರು ನನಗೆ ಸೇರಿತ್ತು. Goodbye. ಸಾವಂತ್ರಿ, ನೀನಿಲ್ಲಿ? ಹೊಟ್ಟೆ ಪಾಡು. ಅಯ್ಯೋ ದರಿದ್ರ ಹೆಂಗ್ಸೆ, ತಾಳಿ ಕಟ್ಟಿದ ಗಂಡನ್ನ ಬೀದಿ ನಾಯಿ ಮಾಡಿ ಇಲ್ಲಿ ಕೂಲಿ ಕೆಲಸ ಮಾಡಿ ಹೊಟ್ಟೆ ಪಾಡಂತಿದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ನೆಮ್ಮದಿಯಾಗಿ ಬದುಕಕ್ಕೆ ಯಾವ ಕೆಲಸ ಆದ್ರೆ ಅಂದಣಿ? ಆವತ್ ಕೋರ್ಟ್ನಲ್ಲಿ ನಾನೇ ನಿನ್ ಗಂಡ ಅಂತ ಒಪ್ಕೊಂತ ಅಷ್ಟು ಬಗೆಲ್ ಕೇಳ್ಕೊಂಡೆ. ಯಾಕೆ ಒಪ್ಕೊಳ್ಳಿಲ್ಲ? 4 ಗೋಡೆ ಮಧ್ಯನೆ ನೀನೇ ನನ್ನ ಹೆಂಡತಿ ಅಂದ್ರೆ ಅವಮಾನ ಅಂದ್ರಿ. ಇನ್ನಷ್ಟು ಜನರ ಎದುರಿಗೆ ನೀವೇ ನನ್ ಗಂಡ ಅಂದ್ರೆ ನಿಮ್ ಮರ್ಯಾದೆ ಏನಾಗ್ಬೇಕು? ಹಾಗಂತ ಯಾರು ಹೇಳಿದ್ರು? ಲಾಯರ್ ಸೀತಾ. ಅವಳು ಲಾಭಕ್ಕೋಸ್ಕರ ಅವಳು ಹೇಳಿದ್ಲು. ನಾನ್ ನಿನಗ್ ತಾಳಿ ಕಟ್ಲಿಲ್ಲ ಅಂತ ಹೇಳ್ದೆ ಇಲ್ಲ. ಧರ್ಮದ ಮೇಲೆ ಭಯ ಇಲ್ಲ ನಿನಗೆ? 25 ವರ್ಷದ ಹಿಂದೆ ತಾಳಿ ಕಟ್ಲಿಲ್ವಾ ಅಂದ್ರಿ? ಇಲ್ಲ ಅಂದೆ ಅಷ್ಟೇ. ಸರಸ್ವತಿ ಟೆಕ್ಸ್ಟೈಲ್ ಫ್ಯಾಕ್ಟರಿ ಸರ್ವಾಧಿಕಾರಿ ಈಗ ನಮ್ ಫ್ಯಾಕ್ಟರಿ ಕಟ್ಟಡದ ಕೂಲಿ ಹೆಂಗಸಿ ತಾಲಿ ಕಟ್ಟದ ಪರದೇಶಿ. ಎಲ್ಲಿ ಹೋಯ್ತು ನಿಂದು ಕಬ್ಬು? ಅರೇ ಹರಾಮ್, ನಿಮ್ದು ತಂಗಿ ಹೆಸರಲ್ಲಿ ಬೇನಾಮಿ ಫ್ಯಾಕ್ಟರಿ ಮಾಡಿ ನಮ್ದುಗೆ ದಗ ಹಾಕಿ ಅವಮಾನ ಮಾಡಿ ಅಲ್ಲ? ಒರೇ 4 ಹೆಣನ ಒಬ್ಬರೇ ಹೊರ್ತ್ಯಾ? ಇಪ್ಪು ಚೂಡು. ಈಗ ಯಾರು ಹೆಣ ಯಾರು ಹೊಟ್ಟೆ ಚೂಡು. ನನ್ನ ವಯಸ್ಸಿನಲ್ಲಿ ಎಷ್ಟೋ ಹುಲಿಗಳನ್ನ ಬೇಟೆಯಾಡಿದ್ದೀನಿ. ಈ ನರಿಗಳ್ಗ ನಾನ್ ಹೆದರೋದು? ನನ್ ದೇವ್ರು,
ಅಪ್ಪ ಅಪ್ಪ, ಐಶ್ವರ್ಯ ಅನ್ನೋದು ಎಷ್ಟು ಅಶಾಶ್ವತ ಅಂತ ತೋರಿಸೋದಕ್ಕೆ ನಾನು ಹೀಗೆ ಮಾಡಿದೆ. ನೀವಿಷ್ಟು ಕೋಪಿಸ್ತೀರಾ ಅಂತ ನಂಗೆ ಗೊತ್ತಾಗ್ಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಪ್ಪ. ಪುರುಷೋತ್ತಮ, ಹುಟ್ಟು ಸಾವು ಹೇಗೋ ಮದುವೆನೂ ಮನುಷ್ಯರಿಗೆ ಹೊರತು ಅಂತಸ್ತು ಐಶ್ವರ್ಯಗಳಿಗಲ್ಲ. ಈಗಲಾದ್ರೂ ವೇಣಿ ಸೀತನ್ನ ಮನೆ ತುಂಬಿಸ್ಕೊಳಯ್ಯ. ರಂಗನಾಥ, ರಂಗನಾಥ, ಸೋಮನ ಒಂದ್ಸಾರಿ ನನ್ನ ಅಪ್ಪ ಅಂತ ಕರೆಯಕ್ ಹೇಳೋ, ಒಂದ್ಸಾರಿ ಕರೆಯಕ್ ಹೇಳೋ. ಅದು ಸಾಧ್ಯನೇ ಇಲ್ಲ. ಮಾತು ತಪ್ಪೋದು ಒಂದೇ, ಪ್ರಾಣ ಹೋಗೋದು ಒಂದೇ. ನೀವು ನನ್ನ ದಣಿ. ನಮ್ಮಮ್ಮನಿಗೆ ತಾಳಿ ಭಾಗ್ಯ ಕೊಟ್ರಲ್ಲ, ಅಷ್ಟೇ ಸಾಕು. ಮದುವೆಗೆ ಮುಂಚೆ ಹುಟ್ಟೋರು ಮೈಲಿಗೆ, ಮದುವೆ ಆದ್ಮೇಲೆ ಹುಟ್ಟೋರು ಮಡಿ. ಸೀತಾ, ನೀನಿಲ್ಲಿ? ಏಯ್,